ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಮತ್ತೆ ಸೊ ನಾವು ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ನನ್ನ ಫ್ರೆಂಡು, ಇನ್ನೊಬ್ಬ ಫ್ರೆಂಡ್ ಇದ್ದಾನೆ. ಆಮೇಲೆ ಸರ್ಪ್ರೈಸ್ ಆಗಿ ಇವತ್ತು ಯಾರು ಬರ್ತಾರೆ ನೀವೇ ನೋಡ್ಕೊಂಬಿಡಿ ಮುಂದೆ. A few moments later. ಗೈಸ್ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಟ್ಟಿದ್ದೀವಿ, ನೋಡ್ಬೋದು ಹಿಂದ್ಗಡೆ. ಬಂದಿದ್ದ ಕೂಡಲೇ ಕರೆಯೋದು ಗಿರಿಯೋದು ಏನಿಲ್ಲ, ತನ್ನಿಂತಾನೆ ಹೋಗ್ಬಿಡೋದೆ ಒಳಗೆ. कुछ नहीं होगा चोट. गैस मोबाइल होता गैस ಒಂದು ಬಾ ये तो ऊपर आया तो मैं डुबाएगा तुझे. ಹೋಗ್ತೀಯಾ, ಆಡ್ತೀಯಾ? ए ऊपर आएगा तो मैं धक्का मारेगा तुझे. हाँ ए इरली बिड़ो बिड़ो ये पापा बिड़ो बिड़ो बिड़ो. उधर तक का नहीं तो नहीं छोड़ूंगा. उधर नहीं जाएगा, मेरे को नहीं होगा, मार दूंगा. ए बिड़ो पापा सुस्ता ಹೋಗಿದೆ. हाँ इधर इधर ही स्विमिंग कर चलेगा. ಗೈಸ್ ನಾವೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ನೋಡಿ. ಹಾಂ ಬರೀ ಫೋಟೋಶೂಟು. ಹುಡುಗಿಯರ್ದು ಬಂದರೆ ಇದೇ ಪ್ರಾಬ್ಲಮ್ಮು. ಏನು ಮಾಡೋದು, ನಾವು ಇಲ್ಲಿ ಬಂದರೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬರ್ತಾರೆ, ಇವ್ರು ನೋಡಿದ್ರೆ ಫೋಟೋ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ. ಏನು ಹೇಳಬೇಕು, ಇವಳು ಅಂತವಳೆ ಇವಳು ಅಂತವಳೆ. ಹಾಂ उदाना काय ना हां बसशे ते घुसणार तिथून देवा. शी 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 ಗಾಯ್ಸ್ ಅದು 2 ವರ್ಷ ಮಗುದದು. ಇವಳು ನೋಡಿ ಏನು ಮಾಡ್ತಾವಳೆ. ತೋ 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 ಗೈಸ್ ನಮ್ಮಿಬ್ಬರದು ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಚಕ್ರಧರೆಗೆ ಧನ್ಯವಾದಗಳು. देख रहे थैंक यू बोला तो भी रिप्लाई नहीं देता है. घोषूंगा इनके ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾರು ಫಸ್ಟ್ ಬರ್ತಾರೆ ಅವ್ರು ಸ್ವಿಮ್ಮಿಂಗ್ ಟಿಕೆಟ್ ಕೊಡಬೇಕು. ಎಲ್ಲರೂ ಫಸ್ಟ್ ಅಲ್ಲಪ್ಪ, ಲಾಸ್ಟ್ ಲಾಸ್ಟ್ ಬಂದವರು ಪ್ರೈಸ್ ಕೊಡಬೇಕು. ಆಯ್ತು, ನಮ್ಮ 3 ಜನ ಅಲ್ಲಪ್ಪ. ಆಯ್ತು 1 2 3 4 ಹಾಂ ಸ್ಟಾರ್ಟ್. मेरा नहीं होगा. मेरे नहीं आता है. ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಇಲ್ಲಿ ಆಟಾಡ್ಕೊಂಡೆಲ್ಲ ಸುಮಾರು ಎಂಜಾಯ್ಗಳು ಎಲ್ಲ ಮಾಡಿದ್ದೀವಿ. ನೀವು ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅಂತ ಸ್ವಿಮ್ಮಿಂಗ್ ಪೂಲು. ಇಲ್ಲಿ ನೋಡಿ, ಅಣ್ಣವರೆಲ್ಲ ಆರಾಮಾಗಿ ಫ್ರೀಯಾಗೆಲ್ಲ ನಮಗೆ ಟ್ರೀಟ್ ಮಾಡ್ತಾರೆ. ಭಾಳಷ್ಟು ಜನ ಇದ್ದರು, ಈಗ ಆಟಾಡ್ಕೊಂಡೆಲ್ಲ ಹೋದ್ರು, ಟೈಮೆಲ್ಲ ಆಯ್ತಲ್ಲ. ಸೊ ಇವಾಗ ಇಲ್ಲಿಂದ ನಾವು ರಿಟರ್ನ್ ನಮ್ಮ ಪ್ರಯಾಣಕ್ಕೆ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನೇರ ಏನಾದರೂ ಜಿಗ್ನಿ ಗಿಡ್ನಿ ಸುತ್ತ ಆಲ್ಗಡ್ಡೆ ಸುತ್ತ ಏನಾದರೂ ಇದ್ದರೆ ಇಲ್ಲಿ ಬಂದು ನೀವು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಹೋಗೋಣ ಬನ್ನಿ. ಬರೇಶಿಲ್ಲ तोंड पहिले माकड्या भशेन आसा. तोंड कित्याक माकड्या भशेन आसता जाल्यार ಗೈಸ್ ನೋಡಿ ಇಲ್ಲಿ ಇವನೇ ಗೈಸ್ ನಮಗೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಬಂದು ಎಂಜಾಯ್ ಮಾಡಿಸಿ ಗೈಸ್ ನೋಡಿ. ಅಂದರೆ ನಮಗೇನು ಹೇಳೇ ಇಲ್ಲ, ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲಿಗೆ ಹೊರಡೋಣ, ಒಂದು ಬಟ್ಟೆ ಹಾಕೊಂಡು ಬಾ ಅಂತ ಅಷ್ಟೇ ಹೇಳ್ದ. ಇವ್ನು ನೋಡಿದ್ರೆ ಎಲ್ಲ ತಯಾರಿ ಮಾಡ್ತಾನೆ. ಸ್ವಿಮ್ಮಿಂಗ್ ಪೂಲ್ ಬಂದ್ಮೇಲೆ ಎಲ್ಲ ಮಾಡ್ಕೊಡ್ತಾರೆ. ನೀನು ಬುದ್ಧಿ ಇಲ್ಲ ನೋಡಿ. ಈಗ ಹೇಳಿದ್ಮೇಲೆ ಹೆಂಗೆ ಹೇಳ್ತಾರೆ, ನಾವೇನನ್ಬೇಕು ಗೈಸ್. ಫೋಟೋ ತೆಗಿಲಿಕ್ಕೆ ಹೋಗ್ಬಿಟ್ಟವಳು ಗೈಸ್. ಮನೆ ಏನೋ ವೈಲ್ ಲೀಕ್ ಆಯ್ತು ನೋಡ. ಬಿಡ, ಅದೇನಿಲ್ಲ, ನೀರು ಗೀರ್ಸ ಗಾಡಿ ಬಿಸಾಕ್ಬಿಟ್ಲು ಗೈಸ್. ನಿನ್ನ ಗಾಡಿ ಬರಲ್ಲ, ಏನಾಗಿಲ್ಲ. ಕೊಡು ಒಂದು, ಅದು ಮುರಿದೋಯ್ತು. ಒಂದು 10,000 ಹಾಕೋಣ. ಇಲ್ಲಿ ನೋಡಿ, ಅದು ಮುರಿದೋಯ್ತು. ಜೋರಾಗೆ ಬಿಳ್ಸೋನೆ. ಅವತ್ತು ಚಿಕನ್ ತರಕ್ ಹೋಗಿ ಬಿಳ್ಸಿರೋದು ಇವನು. ಬೇಡ ಬೇಡ ಅಂತಂದು ಗಾಡಿ ಎತ್ಕೊಂಡು ಹೋಗಿ ಬಿಳ್ಸ್ಕೊಂಡ್ ಗೈಸ್ ನೋಡಿ, ಈಗ ಬಿಳ್ಸೋದು ಯಾರು ಹೆಸರು ಬರೋದು ನಮ್ಗೆ. ಏನ್ ಮಾಡೋದು
ಅದೇ ಏನಾಯ್ತು ನಂಗೆ ಫ್ರಂಟ್ ಬ್ರೇಕ್ ಹಿಡಿದು ಅಭ್ಯಾಸ ಅಲ್ಲ, ಒಂದು ಗಾಡಿ ಫ್ರಂಟ್ ಬ್ರೇಕ್ ಹಿಡಿದ್ಬಿಟ್ಟೆ ನಾನು, ಅದಕ್ಕೆ ಬಿತ್ತದು, ಇಲ್ಲಾಂದ್ರೆ ಬೀಳೋದೇ ಇಲ್ಲ ಇದು. ದಕೆಲ್ನಾಲ ಆಯ್ತು ಹೊರನ್ ಹಿಂಗ ಸೋಣ ಆಯ್ತಾ ಹಿಂಗೆ ಯಾವಾಗ ತುಗಲ್ ತೊಗೊಂಡಾಕೇನ ಅವದಲ್ಲೇ ತೊಗೊಂಡಾಕೇನ್ ಅವು ತೊಗೊಂಡಾಕೇನ ಪಾಯ್ ಬರ್ತ ಗೈಸ್ ನೋಡಿ ಬಿತ್ಕೊಂಡು ಏನು ಮಾಡ್ಕೊಂಡೆ ಅವಳೆ. ಹಾಂ ಇರುತ್ತೆ ಎಲ್ಲ ಬೇರೆಯವ್ರ ಗಾಡಿ ಮೇಲೆ ತಗೊಂಡು ಅಂತ ಕೊಟ್ರೆ ಏನು ಮಾಡೋದು ಗೈಸ್? ಕಂಟೆಂಟ್ಗೋ ಬೆಂಗಳೂರಲ್ಲಿ ಬಂದು ಬಿತ್ತು ಕಂಟೆಂಟ್. ಗೈಸ್ ಈ ಸ್ವಿಮ್ಮಿಂಗ್ ಪೂಲಿಗೆ ನೀವೇನಾದ್ರು ಬರಬೇಕಂದ್ರೆ ಇವರೀಗ ಡೈರೆಕ್ಷನ್ ಹೇಳ್ತಾರೆ. ಅಣ್ಣ ಹೇಳಿ ಎಲ್ಲಿದೆ ಈ ಹೆಸರು? ಓಕೆ ಹಾಂ ಆರ್ಗದ್ದೆ ಮೇನ್ ರೋಡಿಂದ ಒಳಗಡೆ ಬರಬೇಕು. ಓಕೆ ಇದು 25/50 ಸ್ವಿಮ್ಮಿಂಗ್ ಪೂಲ್ ಇದೆ. ಮಕ್ಕಳಿಗೆ ಬೇರೆ ಇದೆ, ದೊಡ್ಡವರಿಗೆ ಬೇರೆ ಇದೆ. ಓಕೆ ಸೊ ದೊಡ್ಡವರಿಗೆ 150, ಮಕ್ಕಳಿಗೆ 100. ಓಕೆ ಓಕೆ ಗೈಸ್ ಇದು ಆ್ಯಕ್ಚುಲಿ ಆ ಮನೋಜ್ ಮನೆ ಕಡೆಯಿಂದನೇ ಸ್ವಲ್ಪ ಮುಂದೆ ಇಲ್ಲ ರೈಟಿಗೆ ತಂದು ನೋಡಿದ್ರೆ ಇಲ್ಲಿ ಸಿಗುತ್ತೆ ನಿಮಗೆ. ಬಟ್ ಸ್ವಲ್ಪ ಒಳಗಡೆ ಇದೆ ಹೈವೇಯಿಂದ, ಅದೇ ಒಂದು ಸ್ವಲ್ಪ ಓಕೆ. ಇಲ್ಲಿ ಸುತ್ತಮುತ್ತ ಯಾರಿದ್ರೆ ಅವ್ರು ಬರ್ಬೋದು, ಜಿಗಣಿ ಸುತ್ತಮುತ್ತ ಯಾರಿದ್ರೆ. ಹಾಂ ಮೊಬೈಲ್ದಾರ ಅದೇ ಮೊಬೈಲ್ದಾರ್ಗು ಬೆಳಿಗ್ಗೆ ಬಂದಿದ್ದಾರೆ, ಎಷ್ಟೋ ಒಂದು 5:30 ಇಲ್ಲಿ ಬಂದು ರೀಚ್ ಆಗಿದ್ವು. ಆಮೇಲೆ 6 ಗಂಟೆಗೆ ಜಿಗ್ನಿ ಬಸ್ ಹತ್ಕೊಂಡು ಇಲ್ಲಿ 7:15 ಬಂದ್ಬಿಟ್ಟಿದ್ದಾರೆ. ಇಲ್ಲಿ 7:15 8 ಮಧ್ಯಾಹ್ನ ನೋಡಿದ್ರೆ ಮಲಗಲ್ಲ ಅಂತ ಹೇಳಿ ಎಲ್ಲ ಮಲಗಿಬಿಟ್ಟಿದ್ದಾರೆ. ನಾನೇನು ಮಾಡಬೇಕು? 2 ಗಂಟೆಗೆ ಎಬ್ಸಿದ್ರೆ 4 ಗಂಟೆಗೆ ಬರ್ತಾರೆ. बेंगलोरमध्ये समजलं की गाय म्हशी पण वेगवेगळ्या दिसतात. गाइस बेंगलोर मार्केट तोರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. सिरियसली बेंगलोर मार्केट फिरायचं आहे. जिगणी मार्केट मला हात दुखू लागला. हात दुखतो? अरे यार एवढ्याला हात दुखतो. गाइस ಜಸ್ಟ್ ಮಿಸ್ ಆಯಿತು गाइस. ಅಲ್ಲಿ ಪೊಲೀಸ್ನವರು ಇದ್ರು. ಹಾಂ ಇವರ ಅಣ್ಣ 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 ಸ್ವಲ್ಪ ಅಣ್ಣ 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 ಹಿಂದ್ಗಾಡಿ ತರಬೇಡ. ಜಸ್ಟ್ ಮಿಸ್ ಗೈಸು. ಸಿಕ್ಕಾಕೊಂಡು ಬೀಳ್ತಿದ್ದೆ, ಈಗ ಅಲ್ಲೇ ಸಿಕ್ಕಾಕೊಂಡು ಬೀಳ್ತಿದ್ದೆ ಅವ್ರ ಕೈಯಲ್ಲಿ. ಅವನು ನಾನು ನನ್ನ ಫ್ರೆಂಡ್ ಎಲ್ಲ ಓಡ್ಕೊಂಡು ಬಂದುಬಿಟ್ರು ಗೈಸ್. ನೋಡಿ ಅವ್ರಿಗೆ ಕರೆದ್ರೇನು ಅಲ್ಲೇ ನಿಂತ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಏನು ಗೈಸ್ ಇವರು. ಹಾಂ ಅದು ಎಲ್ಲಿ ಸಿಗ್ತದೆ ಅಲ್ಲೇ ಫೋಟೋ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಹಾಂ ಅದು ರೋಡ್ ಅಂತ ನೋಡಲ್ಲ, ಹೈವೇ ಅಂತ ನೋಡಲ್ಲ, ಎಲ್ಲೂ ನೋಡಲ್ಲ. ಯಾವ್ದು ಕಚರ ಕಡೆ ಸಿಕ್ಕಿದ್ರೂ ಫೋಟೋ ಹೊಡಿಲಿಕ್ಕೆ ಸ್ಟಾರ್ಟ್. तू गेलो ते कंप्लीट ಮಾಡ್ತಾರೆ. ಯಾಕೆ ತशी ಮಾಡಿ ಯಾವ म्हणतो ना बस तू पोलीस पडायचं असं. तशी म्हणतो मग बेगी ಯಾವ ಮಳೆ ಯೋಚೆತ್ ಗೈಸ್. ಇವಾಗ ರೂಮಲ್ಲಿ ಬಂದಿದ್ದೀನಿ. ಒಂದು ಸ್ವಲ್ಪ ಫ್ರೆಶ್ ಅಪ್ ಹಾಕ್ಕೊಂಡು ಇಲ್ಲಿಂದ ಹೋಗಿ ಬನ್ನೇರುಘಟ್ಟ ಸೈಡ್ ಹೋಗೋಣ ಅಂತ ಪ್ಲ್ಯಾನು. ಸೊ ಬನ್ನಿ, ಈಗ ಅವರಿಗೂ ಒಂದು 5:30 ಆಗಿದೆ ಟೈಮು. ಆಮೇಲೆ ನೋಡೋಣ ಅಲ್ಲಿ ಸನ್ಸೆಟ್. ಮತ್ತೆಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಆಗಲ್ಲ. 5:30 ಆಫ್ ಅಲ್ಲ, ಈಗ 5:30 ಆಗಿದೆ. ಟ್ರಾನ್ಸ್ ಏನಂತಾರದು ಟ್ರಾನ್ಸಾಕ್ಷನ್ ಮಾಡೋಣ. 1 2 3 ಗೈಸ್ ಫ್ರೆಶ್ ಅಪ್ ಹಾಕ್ಕೊಂಡು ಎಲ್ಲ ಇವಾಗ ಬಂದರೆ ಇವ್ರು ನೋಡಿದ್ರೆ ಮತ್ತೆ ಲೇಟ್ ಮಾಡ್ತಾರೆ ಗೈಸ್. ಏನು ಮಾಡೋದು ಗೈಸ್? ಇವಾಗ ಬನ್ನೇರುಘಟ್ಟ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ. ಓಕೆ ರ್ಯಾಪಿಡೋ ಬುಕ್ ಮಾಡಿದ್ವಿ. ಅಣ್ಣ ನೀವು ಬನ್ನೇರುಘಟ್ಟ ನೋಡಿ 5:30 ಬಾ ಅಂದರೆ 6:30 ಬಂದಿದ್ದಾರೆ. ಏನು ಹೇಳ್ಬೇಕು ಇವರಿಗೆ? ಹಾಂ ಸರಿ, ನಿನ್ನ ಕನ್ನಡ ಕೇಳ್ಕೊಂಡು ನನ್ನ ಕನ್ನಡ ನಾನು ಮರ್ತೋಗ್ವೆ ಎಲ್ಲ. ಸೊ ಇವಾಗ ಅಣ್ಣವ್ರು ನಮ್ಗೆ ಬಿಡ್ತಾರೆ ಬನ್ನೇರುಘಟ್ಟ. ಗೈಸ್ ನನಗೆ ರೂಟ್ ಗೊತ್ತಾಗಲಿಲ್ಲ. ರೂಟ್ ಗೊತ್ತಿತ್ತು, ಆದರೆ ಈ ಪೊಲೀಸ್ ಸ್ಟೇಷನಿಂದ ಆ ಪೊಲೀಸ್ ಸ್ಟೇಷನಿಗೆ ಬುಕ್ ಮಾಡಿರೋದು. ಯಾಕೆ ಹಂಗೆ ಹೋಗ್ತೀರಾ? ಹಾಂ ಭಯ್ಯ, ಗೌತಮ್ ಭಯ್ಯ ನಿಮ್ಮ ಅಭಿಮಾನಿ ಸಿಕ್ಕಿದ್ದಾರೆ ನೋಡಿ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನಮ್ಮ ಭಯ್ಯ ಬಗ್ಗೆ, ಗೌತಮ್ ಭಯ್ಯ ಬಗ್ಗೆ? ಹೌದಲ್ಲ, ಮತ್ತೆ ನೋಡ್ತಾ ಇರ್ತೀನಿ ಎಷ್ಟು ವರ್ಷದಿಂದ ಅವ್ರಿಗೆ ನೋಡ್ತಾ ಇದ್ದೀರಾ? ಅಣ್ಣ ಭಾಳ ವರ್ಷ ಅಂದರೆ ಒಂದು ಮೊಬೈಲ್ ತಗೊಂಡು ನೋಡ್ತೇನೆ. ಹೌದಾ? ನಾನು ಸುಮ್ಮ ಅವಾಗೆಲ್ಲ ಟಿಕ್ಟಾಕ್ ಎಲ್ಲ ಇದ್ದಲ್ಲ. ಹಾಂ ಅವಾಗ ಸುಮ್ಮನೆ ಅವಾಗ ಯೂಟ್ಯೂಬ್ ನೋಡ್ಕೊಂಡು ನೋಡೀನಿ. ಹಾಂ ಅಂದ್ರೆ ಅವಾಗ ಅಷ್ಟೆಲ್ಲ ಹೆಸರೆಲ್ಲ ಗೊತ್ತಿಲ್ಲ. ಅವೆಲ್ಲ ಸ್ವಲ್ಪ ಎಲ್ಲ ಹುಷಾರಾದ್ಮೇಲೆ ಗೊತ್ತಾಯ್ತು. ಓಕೆ ಬೈಕ್ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಓಕೆ
ಅದೆಲ್ಲ ಭಾಳ ಇಷ್ಟಪಟ್ಟು ನಿಮ್ಮ ಹತ್ರ ಯಾವ್ದು ಬೈಕಿಲ್ಲ? ನಮ್ಮದು ಸಣ್ಣ ಬೈಕ್ ಅಣ್ಣ, ಯಾವುದು? SP125 ಹೊಂಡಾ. ಅದರಲ್ಲೂ ಹೋಗ್ತಾರೆ ಅಣ್ಣ. ಹಾಂ ಹೋಗ್ತಾರೆ. ಒಂದು ಈಗ ನನಗೆ ಸುಮಾರು ಜನ ಸಿಗ್ತಾರೆ ಅದರಲ್ಲಿ ಎಲ್ಲ 100cc 150cc ಫುಲ್ಲು. ನಮ್ಮ ಬೀದರ್ನ ಬರೋದು. ಹಾಂ ನಮ್ದು ಬೀದರು, ಹಾಂ ಅಲ್ಲೇ ಬರೋದು. ಓಕೆ. ನೀವು ಹೋಗ್ತಾ ಇರ್ತೀರಾ? ಇಲ್ಲ ಇಲ್ಲ ಎಲ್ಲಿ ಹೋಗಿಲ್ಲ. ನಾವು ಯಾರ ಜೊತೆ ಹೋಗಿಲ್ಲ. ಹಾಂ ಬನ್ನಿ ಯಾವಾಗಾದ್ರೂ ಫ್ರೀ ಇದ್ರೆ. ಬರೋಣ ಕೂಡ ಬರ್ಬೇಕಾಯ್ತು, ಬರ್ಬೇಕಾಯ್ತು. ಸುಮ್ಮನೆ ನಾವು ಬರ್ಬೇಕಂದ್ರೆ ಆಗಲ್ಲ ಅದೆಲ್ಲ. ಹಾಂ ಹೌದು. ಎಲ್ಲ ದೇವ್ರ ಇಚ್ಛೆ ಆಗೋದು. ಇಲ್ಲಿ ಬೆಂಗಳೂರಲ್ಲಿ ಇಲ್ಲ ಜೆ ಪಿ ನಗರ್ ಪುಟ್ಟನಹಳ್ಳಿ. ಓಕೆ. ಓ ಈ ಸೈಡಿಗೆ ಟ್ರಿಪ್ ತೊಗೊಂಡು ಬಂದಿದ್ರಾ? ಹಾಂ ಸುಮ್ಮನೆ ಖಾಲಿ ಹಾಂ ಹಾಂ ಓಕೆ. ಇವಾಗ ಮತ್ತೆ ರಿಟರ್ನ್ ಜೆ ಪಿ ನಗರ್. ಹಾಂ ಈಗ ಸುಮ್ಮನೆ ಆ ಕಡೆ ಹೋಗ್ತಾ ಇರ್ತಾರೆ. ಓಕೆ. ನಿಮ್ಮ ಹೆಸರು? ಪ್ರೇಮ್ ಅಂತ. ಪ್ರೇಮ್ ಕುಮಾರ್ ಅಣ್ಣ ನೋಡಿ ಪ್ರಥಮ್ ಪ್ರೋ ಬನ್ನೇರ್ಘಟ್ಟ ರೀಚ್ ಆಗಿದ್ದೀವಿ. ಚಂಪಕಧಾಮಿ ಸ್ವಾಮಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಹಾಂ ಸ್ಟೇಟು ಕೆಳಗೆ ಗೈಸ್ ನೋಡಿ ದೇವಸ್ಥಾನ ಹತ್ರ ಬಂದು ನಿಂತಿದ್ದೀವಿ. ಓಕೆ ಅಣ್ಣ ಬಾಯ್, ಸಿಗೋಣ. ಹಾಂ ಓಕೆ ಹಾಂ ಬಾಯ್. NK 150 ರೈಡರ್ ಅಂತ. ಹಾಂ ಓಕೆ ಬಾಯ್. ಗೈಸ್ ಏನು ಗೈಸ್ ಇದು? ಹಾಂ ನೋಡಿ ತುಜೆ ಫೋಟೋಗ್ರಾಫರ್ ಬನ್ನೋದು ಏನಾರೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಗೈಸ್ ಇಲ್ಲಿ? ಗೈಸ್ ಚಂಪಕಧಾಮ ಸ್ವಾಮಿ ಟೆಂಪಲಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಇಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು ಆ್ಯಕ್ಟ್ರ್ ಬಂದಿದ್ದಾರೆ ಮತ್ತು ಇಲ್ಲೊಂದು ವಿಡಿಯೋಗ್ರಾಫರ್. ಸೊ ಅವ್ರದ್ದು ಇಬ್ಬರದು ಶೂಟ್ ನಡೀತಾ ಇದೆ. ಯಾವ ಮೂವಿ ಅಣ್ಣ? ಅಣ್ಣ ಯಾವ ಮೂವಿ ತೆಗಿತಿದ್ದೀರಾ? ಮೂವಿ ಅಲ್ಲ ಗೈಸ್, ಟಿಕ್ಟಾಕರ್ ರೀಲ್ಸ್. ಓ ಬಾಪ್ರಿ. ಗೈಸ್ ನೋಡಿ ಗೈಸ್ ಇವರು ಎಷ್ಟು ಹಿಂಸೆ ಕೊಡ್ತವ್ರೆ, ಬರೋದೇ ಇಲ್ಲ. ಓಯ್ ಏ ಚಕ್ಕು, ಏ ಚಕ್ರ ಜಾಯಂಗೆ ರೀ. ಗೈಸ್ ಹೊಸ ಗಾಡಿ ಪೂಜೆ ಆಗ್ತಾಯಿದೆ ನೋಡಿ. ಸೊ ನಾವು ನರಸಿಂಹ ಸ್ವಾಮಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಇದೆ ಇಲ್ಲಿಂದ. ಓಕೆ ಸ್ಟೆಪ್ಸ್ ಹತ್ತಿ ಹೋಗೋದೆ. ಆಮೇಲೆ ಮುಂದೆ एवढं आलं तेवढं. आणि भरपूर आहे तिकडेपर्यंत जायला पाहिजे आम्ही. इकडून असं जाऊन केदारनाथ असं नाही आहे. तिकडे फात्राचे रोड बारीक बारीक जेली जेली रोड माहीत आहे ते खडी असतात ना, खडी त्यासारखे रोड तिकडे. नरसिंहस्वामी टेम्पल, नरसिंहस्वामी टेम्पल ಓ ನೀಚೆ ನಮ್ಮ ऊपर ನರಸಿಂಹಸ್ವಾಮಿ. ಗೈಸ್ ಬನ್ನೇರ್ಘಟ್ಟ ನರಸಿಂಹಸ್ವಾಮಿ ಟೆಂಪಲಿಗೆ ಹೋಗುವಾಗಲೇ ಕಾಣೋದಿಲ್ಲ, ಅದಕ್ಕೆ ಕೆಳಗೆ ನೋಡ್ತಾ ಇದ್ದೀನಿ. ಈ ಹುಳಿಗೂ ಆಗ್ತಾ ಇಲ್ಲ, ಅವಳಿಗೂ ಆಗ್ತಾ ಇಲ್ಲ. ಏನು ಇವ್ರದ್ದು ಕತೆ? ಹಾಂ ಮುಂದೆ ಹೆಂಗೆ? ಚಕ್ರಧರ್ ತುಜೆ ಬಿ ನೈ ಮಾರ ಚಡ್ನೆ ಕಿಲೆ. 10 hours later. ಗೈಸ್ ಇಲ್ಲಿ ಮಲಯಾಳಂ ಬರೋದು ಅಂದರೆ ಹಾಂ ಸಿಗಲ್ಲ ಅಂದರೆ ಪೈಸಾ. ಓಕೆ ಗೈಸ್ ಇವಾಗ ರ್ಯಾಪಿಡೋ ಮಾಡ್ಕೊಂಡು ಬನ್ನೇರ್ಘಟ್ಟದ ಜಿಗಣಿ ಹೋಗ್ತಿದ್ವಾ, ಇಲ್ಲೊಂದು ಮಲಯಾಳಂದವ್ರು ಸಿಕ್ಕಿದ್ದಾರೆ. ಓಕೆ ಅವರು ಕನ್ನಡ ಕಲಿತಿದ್ದಾರಂತೆ ಗೈಸ್. ಏನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಅವ್ರಿಗೆ ಇನ್ನೂ ತನಕ ಕನ್ನಡ ಬರಲ್ಲ ಅಂತ ಹೇಳಿ. ಓಕೆ ನೋಡಿ ಇವರೇ ಅಣ್ಣ ಅಣ್ಣ ಯೂಟ್ಯೂಬ್. ಹಾಂ ಏನು ಹೆಸರೇನು? ನಿಮ್ಮ ಹೆಸರೇನು? ನಮ್ಮ ಹೆಸರೇನು? ಏನು ನಿಮ್ಮ ಹೆಸರು? ವಾಟ್ ಈಸ್ ಯುವರ್ ನೇಮ್? ಲೋಫೆಲ್. ಲವ್ಫೆಲ್. ಓಕೆ ಅದ್ರದ್ದು ಮೀನಿಂಗ್ ಯಾವ ರೀತಿ ಕೇಳಿಸ್ತಾ ಇದೆ ಗೊತ್ತಾ ಗೈಸ್? ಲವ್ ಫೇಲ್, ಲವಲ್ಲಿ ಫೇಲ್ ಆದವರು ಅವ್ರದ್ದು ಹೆಸರು ಅದು ಲವ್ ಫೇಲ್ ಅಂತ. ಸೊ ಅವರು ನೋಡಿ क्या रे क्या बोल रहे हैं? अच्छा नहीं लग रहा है ना? अच्छा नहीं लग रहा है? अच्छा नहीं, जिंदगी वो लेट आया रे, नहीं तो हम लोग उधर और ऊपर जा सकते थे. अच्छा लगा ना? कौन बोला अच्छा नहीं लगा? लेकिन आपका स्टेट कन्नड़ है ना? हाँ कर्नाटक है, स्टेट कर्नाटक. A few moments later. ಗೈಸ್ ಇವಾಗ ಒಂದು ಸ್ವಲ್ಪ ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ 10 ಗಂಟೆ ಟೈಮ್ ಆಗಿದೆ ಇವಾಗ. ಅವರೆಲ್ಲ ಯಾರು ಬೆಳಗ್ಗಿಂದ ಊಟನೇ ಮಾಡಿಲ್ಲ ಅಂತೆ. ನನಗೂ ಹೊಟ್ಟೆ ಹಸು ಆಗ್ತಾ ಇದೆ, ಬನ್ನಿ ಊಟ ಮಾಡೋಣ. ಇದು 3 ಪೈಪ್ ಸೇಮ್ ಇದೆ, ಬಟ್ ಇದು ಒಂದೇ ಚೇಂಜ್ ಕೊಟ್ಟಿದ್ದಾನೆ. ಯಾಕೆ? ಹಾಂ ಅವ್ರಿಗೆ ಕರ್ಕೊಂಡು ಹೇಳ ಇಲ್ಲ. ಹಾಂ 3 ಪೈಪ್ ಸೇಮ್. ಸ್ನ್ಯಾಪ್ ತೆಗಿಬೇಕು, ಯಾಕೆ ಹಂಗೆ ಮಾಡ್ತೀಯಾ? ಗೈಸ್ ನೋಡಿ ಒಂದೊಂದು ಏನೋ ಒಂದು ಬರಲಿ, ಏನಾದರೂ ಬರಲಿ, ಅವ್ರು ಸ್ನ್ಯಾಪ್ ತೆಗಿಯೋದಂತೂ ಬಿಡಲ್ಲ ಗೈಸ್. ಇವಾಗ
ಊಟ ತಂದಿದ್ದೀವಿ, ಊಟ ತಿನ್ಲಿಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ರೊಟ್ಟಿ, ಬಿರಿಯಾನಿ, ಒಂದು ಪೈನಾಪಲ್ ಜ್ಯೂಸ್ ತೊಗೊಂಡಿದ್ದೀವಿ. ಇವರು ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾರೆ, ಅವರು ಬೇರೆ ಕಡೆನೇ ಬಿಜಿ ಇದ್ದಾರೆ. ಏನೇನೋ ಆಗ್ತಾ ಇದೆ ಗೈಸ್ ಇಲ್ಲಿ, ನನಗೂ ಗೊತ್ತಾಗ್ತಿಲ್ಲ. ಸೊ ಗೈಸ್, ಇವತ್ತಿಗಿಷ್ಟೇ. ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕು, ಶೇರು, ಕಮೆಂಟು, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಲಾಗಲ್ಲಿ ಒಂದು ಹೆಲ್ಮೆಟ್ ಹಾಕ್ಲಾರ್ದೆ ಗಾಡಿ ಓಡಿಸಿದ್ದೀನಿ ಮತ್ತು ತ್ರಿಬಲ್ ರೈಡ್ ಹೋಗಿದ್ದೀನಿ. ನೀವೆಲ್ಲ ಆ ರೀತಿಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲರ ಟೈಮು ಒಂದೇ ಥರ ಇರುತ್ತೆ ಅಂತ ಯಾವತ್ತೂ ಹೇಳಿಕ್ಕಾಗಲ್ಲ. ಸೊ ಅದಕ್ಕೆ ಓಕೆನಾ, ನಾನು ಕೇರ್ಫುಲ್ ಆಗಿರ್ತೀನಿ, ನೀವು ಕೇರ್ಫುಲ್ ಆಗಿರಿ, ಚೆನ್ನಾಗಿರಿ. ಯಾಕಂದರೆ ನನಗೆ ನೇರ್ ಇತ್ತು, ಅಂದರೆ ಒಂದು ಜಸ್ಟ್ 400-500 ಮೀಟ್ರಲ್ಲೇ ಇತ್ತು. ಸೊ ನಾನು ಅದಕ್ಕೆ ಅಲ್ಲಿಂದ ಅಲ್ಲೇ ಹೋಗಿದ್ದು, ಓಕೆನಾ. ಸೊ ನೀವು ಆ ಥರ ಏನು ಮಾಡ್ಲಿಕ್ಕೆ ಹೋಗಬೇಡಿ ಅಂದ್ಕೊಳ್ತಾ, ಯಾರೆಲ್ಲ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಕ್ಚುಲಿ ಈ ಚಾನಲಲ್ಲೆಲ್ಲ ಮೋಟೋಲಾಗೆ ಜಾಸ್ತಿ ಬರೋದು. ಸೊ ಬೈಕಿಂಗ್ ರಿಲೇಟೆಡ್ ಅಂದರೆ ಮೋಟೋಲಾಗ್ ಇಷ್ಟಪಡೋರು, ಟ್ರಾವೆಲಿಂಗ್ ಇಷ್ಟಪಡೋರು ಅವರು ನೋಡ್ತಾ ಇದ್ದರೆ ಮುಂದೆ ನೋಡ್ತಾ ಇದ್ದೀನಿ. ಈಗ ಜಾಬು ಪ್ಲಸ್ ಟ್ರಾವೆಲು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಡೈಲಿ ತಿರುಗಾಡ್ತಿದ್ರೇ ವಿಡಿಯೋ ಆಗೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಂತಿದ್ದಲ್ಲೇ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಿಂದನೂ. ಸೊ ಅದಕ್ಕೆ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ, ಮಿಡಲು ಆದಷ್ಟು ಯಾವುದಾದ್ರೂ ಒಂದು ವಿಡಿಯೋ ಮಾಡ್ಕೊಂಡಾದರೂ ಹಾಕ್ತಾಯಿದ್ದೀನಿ, ನಿಮ್ಗಳಿಗೆ ಮಾತಾಡ್ತಾ ನಿಮ್ಮ ಜೊತೆ ಕನೆಕ್ಟ್ ಇರೋಣ ಅಂತ. ಸೊ ಅದಕ್ಕೆ ಈ ಲಾಗು. ಮತ್ತು ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ ಗಾಯ್ಸ್.